ಇವತ್ತು ಪ್ರೆಸ್ ಮೀಟ್ ಉದ್ದೇಶ ಅಂದ್ರೆ ಕನಕನ ಜಯಂತಿ ಇತ್ತು. ಕನಕನ ಜಯಂತಿ ಹಬ್ಬನ ಆಚರಣೆ ಮಾಡಿದ್ವಿ. ಅದೇ ರೀತಿ ಪಕ್ಷ ಸಂಘಟನೆ ಇತ್ತು. ನಮ್ಮ SC ಘಟಕದ ಆಂಜಿಯವರಾಗಿದ್ರು, ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಮೂರ್ತಿಯವರಾಗಿದ್ರು, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಅರುಣ ಅವ್ರನ್ನ ಮಾಡಿದ್ವಿ, ಹಿಂದುಳಿದ ವರ್ಗ ಘಟಕದ ಲಕ್ಷ್ಮಣಸಪ್ಪ ಅವ್ರನ್ನ ಮಾಡಿದ್ವಿ. ಇದನ್ನ ಇವತ್ತು ಎಲ್ಲರಿಗೂ ನಮ್ಮ ಜಿಲ್ಲೆಯವ್ರನ್ನೆಲ್ಲ ಕರೆದು ಇಂಟ್ರೊಡ್ಯೂಸ್ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕೋಆಪರೇಟಿವ್ ಎಲೆಕ್ಷನ್ಗಳ ಬಗ್ಗೆ ಮತ್ತು ಈಗ ತಾನೇ ನಮ್ಮ ನಗರಸಭೆ ಚುನಾವಣೆ ಇದು ಮುಗಿದಿದೆ. ಈಗ ಅದು ಚುನಾವಣೆ ಬರ್ತಾ ಇದೆ. ಎಲ್ಲ ವಿಚಾರವಾಗಿ ಮಾಡಬೇಕಾಗಿತ್ತು. ಅದೇ ರೀತಿ ಮಂಚೇನಹಳ್ಳಿ ತಾಲೂಕು ಆಗಿರೋದ್ರಿಂದ ಅದನ್ನು ಮಂಚೇನಹಳ್ಳಿ ತಾಲೂಕು ಘಟಕ ಮಾಡಬೇಕು, ಚೇಳೂರು ಘಟಕ ಮಾಡಬೇಕು. ಎಲ್ಲ ವಿಚಾರಗಳು ಮಾಡೋಕ್ಕೆ, ಸಂಘಟನೆ ಬಗ್ಗೆ ಮಾಡೋದಕ್ಕೆ ಮತ್ತು ವಿಶೇಷವಾಗಿ ಆಂಜಿನ ಮತ್ತು ನಾನು ಮೂರ್ತಿಯವ್ರನ್ನ ಮತ್ತು ಲಕ್ಷ್ಮಣಸಪ್ಪನ್ನ ಇಡೀ ಜಿಲ್ಲೆಗೆ ಪರಿಚಯ ಮಾಡಿಸಿ ಅವ್ರು ಯಾವ ರೀತಿ ಸಂಘಟನೆ ಮಾಡಬೇಕು, ಅವರೆಲ್ಲೇ ಎಲ್ಲರಿಗೂ ವಿಚಾರಣೆ ಮುಡ್ಸೋಣ ಅಂತೇಳಿ ಇವತ್ತು ಕರೆದಿದ್ವಿ. ಅದೇ ರೀತಿಯಾಗಿ ಚೆನ್ನಾಗಿ ಅವರು ಯಾವ ರೀತಿ ಸಂಘಟನೆ ಮಾಡ್ತೀವಿ, ನಮ್ಗೆ 2 ಆಧಾರ ಸ್ತಂಭ ಅಂತ, ಒಂದು ರವಿಕುಮಾರ್ ಅವರು, ಒಂದು JK ರೆಡ್ಡಿ ಅವರ ಆಧಾರ ಸ್ತಂಭ ಏನು ಇಟ್ಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಗಾಡ್ ಫಾದರ್ ಇದ್ದ ಕುಮಾರಸ್ವಾಮಿ ಅವರು ಏನು ಬೇಕು ಅದನ್ನು ನಮ್ಗೆ ಇಲ್ಲಿ ಏನು ಸಹಕಾರಗಳು ಬೇಕು, ಯಾವ ರೀತಿ ಇದಕ್ಕೆ ಅಂತ ಹೇಳಿ ಅವರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನ ನಡೀತೀವಿ. ಯುವ ಜನತಾ ದಳದ ನಿಖಿಲ್ ಕುಮಾರಸ್ವಾಮಿ ಅವರು 53 ಕ್ಷೇತ್ರಗಳನ್ನ ಓಡಾಡಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದ್ದೇ ಆದರೆ ಏಕೈಕ ಪಕ್ಷವಾಗಿ ನಮ್ಮ ಜಾತ್ಯತೀತ ಜನತಾ ದಳ ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದ್ಸಲ ಬರ್ತದಂತ ನನ್ನ ಅಭಿಪ್ರಾಯ ಇದೆ. ಸರ್, ಇಲ್ಲಿ ಒಂದು ಜಿಲ್ಲಾ ಕೇಂದ್ರಾಡಳಿತ ಇರೋದ್ರಿಂದಾಗಿ ಮುಂದಿನ ವಿಧಾನಸಭಾ ಎಲೆಕ್ಷನ್ಗೆ JDS ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂತ ಒಂದು ಸಂದರ್ಭ ಇದೆಯಾ ಸರ್? ಜಿಲ್ಲಾಡಳಿತ ಕೇಂದ್ರದ ಒಬ್ಬ JDSಗೆ ಕ್ಯಾಂಡಿಡೇಟ್ ಕೊಡಬೇಕು ಅಂತ ನಾವೆಲ್ಲ ಒತ್ತಾಯ ಮಾಡಿದ್ವಿ. ತಾಲೂಕು ಲೀಡರ್ಗಳು ಏನಿದ್ದೀವಿ ಎಲ್ಲ ಒತ್ತಾಯ ಮಾಡಿದ್ದೀವಿ. JDSಗೆ ಟಿಕೆಟ್ ತರಬೇಕು ಅಂತ ಹೇಳಿದ್ವಿ. ಕುಮಾರಸ್ವಾಮಿ ಅವ್ರ ಗಮನಕ್ಕೂ ಹೇಳಿದ್ವಿ, ನಿಖಿಲ್ ಕುಮಾರಸ್ವಾಮಿ ಗಮನಕ್ಕೂ ಬಂದಿದೆ. ಅದೇ ರೀತಿ ಕೇಂದ್ರ ಆಡಳಿತ, ಕೇಂದ್ರ ಕಚೇರಿ ಇರೋದು, ಕೇಂದ್ರ ಜಿಲ್ಲೆ ಇರೋದ್ರಿಂದ ಇದರ ಜಾತ್ಯತೀತ ಜನತಾ ದಳ ಅಭ್ಯರ್ಥಿನೇ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಸರ್, ಈಗಾಗಲೇ ನಿಮ್ಮಲ್ಲಿ ಸಮರ್ಥ ನಾಯಕರಿಲ್ಲ ಅಂತ ಅಂದ್ಬಿಟ್ಟು ಗೊಂದಲ ಸೃಷ್ಟಿಯಾಗಿದೆ. ಆ ಸಮರ್ಥ ನಾಯಕರು ನಿಮ್ಮಲ್ಲಿ ಯಾಕೆ ಆಯ್ಕೆ ಮಾಡಲು ಇಷ್ಟೊಂದು ಮೀನಾಮೇಷ ಅನಿಸ್ತಾ ಇದೆ? ಎಲ್ಲಿಗೆ? ಪಕ್ಷ ಇಲ್ಲಿ ಜಿಲ್ಲಾಡಳಿತ ಕೇಂದ್ರದಲ್ಲಿ ಸಮರ್ಥ ನಾಯಕರ ಕೊರತೆ ಇದೆ ಪಕ್ಷದಲ್ಲಿ ಅಂತ ಚರ್ಚೆಗೆ ಗ್ರಾಸವಾಗ್ತಿದೆಯಲ್ಲ. ಲಾಸ್ಟ್ ಟೈಮ್ ನಿಖಿಲ್ ಕುಮಾರಸ್ವಾಮಿ ಬಂದಾಗ ಒಳ್ಳೆ ಟಗರ್ ಕೊಡ್ತೀವಿ ಅಂತ ಹೇಳಿ ಆ ಟಗರ್ನ ಆಯ್ಕೆ ಮಾಡೋದ್ರಲ್ಲಿ ಯಾಕೆ ಇನ್ನೂ ಲೇಟ್ ಮಾಡ್ತಾ ಇಲ್ಲ? ಅದೇನ್ ಲೇಟ್ ಮಾಡಿಲ್ಲ, ಅವರು ಯಾವುದೇ ಲೇಟ್ ಮಾಡ್ತಾ ಇಲ್ಲ. ಇಲ್ಲೆಲ್ಲ ಸಮರ್ಥ ನಾಯಕರೇ ಇದ್ದೀವಿ. ಸಂಘಟನೆ ವಿಚಾರದಲ್ಲಿ ಯಾರು ಏನು ಕಮ್ಮಿ ಇಲ್ಲ, ಎಲ್ಲ ಸಂಘಟನೆ ಇದ್ದೀವಿ. ಜವಾಬ್ದಾರಿ ನಮಗೆ ಕೊಟ್ರೆ ನಾವೇ ಇಲ್ಲಿ ಚುನಾವಣೆಗೆ ನಿಲ್ಲಕ್ಕೂ ಶಕ್ತಿಯುತವಾಗಿ ಎಲ್ಲರೂ ಆರ್ಥಿಕವಾಗೂ ಇದ್ದೀವಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಆದರೆ ಕೇಂದ್ರದ ಕುಮಾರಸ್ವಾಮಿ ಅವರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕಾಗ್ತದೆ ಅಷ್ಟೇ. ಸರ್, ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಕಾರ್ಯತಂತ್ರಗಳನ್ನು ರೂಪಿಸ್ತಾ ಇದೆ ನಿಮ್ಮ ಪಕ್ಷ? ನಾವು NDA ಅಂತ ಹೇಳಿದ್ರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಗ್ರಾಮ ಪಂಚಾಯತಿಯಿಂದ ಹಿಡಿದು ಯಾವುದೇ ಚುನಾವಣೆಗಳು ಬಂದರೂ ನಾವು BJP ಜೊತೆ ಅಲಯನ್ಸ್ ಆಗಿ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಅದೇ ರೀತಿ ಇದ್ದೀವಿ. ಇಲ್ಲಿ MP ಸುಧಾಕರ್ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಒಟ್ಟಾಗಿ ಮಾಡಿಕೊಂಡು ನಾವು ಅಲಯನ್ಸ್ ಆಗಿ ಹೋಗ್ತೀವಿ. ಸಂಘಟನೆ ಅಂತೂ JDS ಮೊದಲೇ ಇದೆ. ಇಲ್ಲಿ JDS ಭದ್ರಕೋಟೆ ಆಗಿರೋದ್ರಿಂದ ನಮಗೇನು ಸಮಸ್ಯೆ ಇಲ್ಲ.